ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 15 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 3 ಎಕರೆ ಮಾರುವಂತ ಖಾಲಿ ಜಮೀನು, ಜೊತೆಗೆ ನಕಾಶೆ ರೋಡ್ ಅಂದ್ರೆ 30 ಅಡಿ ನಕಾಶೆ ರೋಡ್ ಇರುವಂತ ಅಟ್ಯಾಚ್ ಇರುವಂತ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬಹುದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದ್ರೂ ಜಮೀನು ಮಾರುವಂತವರಿದ್ರೆ ಅಂತವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರ ಜಮೀನು ಮಾರಿಸಿಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 3 ಎಕರೆ ಖಾಲಿ ಜಮೀನು. ಅಂದ್ರೆ ಈಗ ಕೇವಲ ಮಳೆಗಾಲದಲ್ಲಿ ಮಾತ್ರ ಇದನ್ನ ಉಳುಮೆ ಮಾಡ್ತಾರೆ. ನೀವು ನೋಡ್ತಾ ಇದ್ರೆ ಈಗ ತೊಗರಿ ಹಾಕಿದ್ದಾರೆ ಮಧ್ಯದಲ್ಲಿ, ಮಳೆಗಾಲದಲ್ಲಿ ಮಾತ್ರ ಇದನ್ನ ಉಳುಮೆ ಮಾಡ್ತಾರೆ. ಜೊತೆಗೆ ಇದನ್ನ ನೀರಾವರಿ ಜಮೀನಾಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಯಾಕೆಂದ್ರೆ ಇಲ್ಲಿ ಪಕ್ಕದಲ್ಲಿ ಕೂಡ ವಿದ್ಯುತ್ ವ್ಯವಸ್ಥೆ ಇದೆ. ನೋಡಿ, ನಿಮ್ಗೆ ಪಕ್ಕದಲ್ಲಿ ಕೂಡ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ. ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿ ಅಕ್ಕಪಕ್ಕ ಇಲ್ಲಿ ಕೆಳಗಡೆ ಏನಿದೆಯೋ ಇದೆಲ್ಲ ನೀರಾವರಿ ತುಂಬಾ ಚೆನ್ನಾಗಿದೆ. ಈ ಭಾಗದಲ್ಲಿ ನೀರಾವರಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಜಮೀನಿನ ಮಾಲೀಕ ಕೆಲವೊಂದು ಕಾರಣಗಳಿಂದ ಈ ಜಮೀನನ್ನು ಮಾರುವಂತ ಉದ್ದೇಶ, ಅದನ್ನು ಹೊರತುಪಡಿಸಿ ಬೇರೆ ಯಾವ ರೀತಿ ಕೂಡ ಈ ಜಮೀನಿಗೆ ಸಮಸ್ಯೆ ಇಲ್ಲ. ನೀವೇನಾದ್ರೂ ಜೊತೆಗೆ ಇದು ಚಳ್ಳಕೆರೆಗೆ 15 ಕಿಲೋಮೀಟರ್ ಆಗುತ್ತೆ, ಬೈಪಾಸ್ ಇಂದ ಕೇವಲ 4 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಚಳ್ಳಕೆರೆ ಟು ಬೆಂಗಳೂರು ಬೈಪಾಸ್ ಕೇವಲ ಈ ಜಾಗಕ್ಕೆ 4 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ನೀವು ಚಳ್ಳಕೆರೆಗೆ ಹೋಗುವ ಅವಶ್ಯಕತೆ ಇಲ್ಲ. ನೇರವಾಗಿ ನೀವು ಬೆಂಗಳೂರಿಂದ ಬರಬೇಕಾದ್ರೆ ಇನ್ನು ಚಳ್ಳಕೆರೆ 8-10 ಕಿಲೋಮೀಟರ್ ಬಾಕಿ ಇದೆ ಅನ್ಬೇಕಾದ್ರೆ ಒಂದು ಈ ಕಡೆ ರೈಟ್ ಅಲ್ಲಿ ಟರ್ನ್ ತಗೊಂಡು ಈ ಜಮೀನಿಗೆ ಬರಬೇಕಾಗುತ್ತೆ. ಇದು ಬೆಂಗಳೂರಿಗೆ 200 ಅಂದ್ರೆ ಚಳ್ಳಕೆರೆಗೆ ಹೋಗಿ ಬಂದ್ರೆ, ನೀವು ಚಳ್ಳಕೆರೆಯಿಂದ ಡೈರೆಕ್ಟ್ ಇಲ್ಲಿ ಬರ್ತು ಅಂದ್ರೆ 190 ಕಿಲೋಮೀಟರ್ ಆಗುತ್ತೆ ಚಳ್ಳಕೆರೆಗೆ. ಇದು ಸುತ್ತಲೂ ಕೂಡ, ಅಂದ್ರೆ ನಾನು ಮೊದಲನೇದಾಗಿ ನೀರಿನ ವಿಚಾರ ಹೇಳಿದ್ದೀನಿ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ನೋಡ್ರಿ, ಇಲ್ಲಿ ಕೆಳಗಡೆ ತೆಂಗಿನ ಗಿಡ ಇದಾವೆ. ತುಂಬಾ ಚೆನ್ನಾಗಿದೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಳ್ಳೋಕೆ. ನೀವೇನಾದ್ರೂ ಅಡಿಕೆ ಅಥವಾ ದಾಳಿಂಬ್ರೆ ಅಥವಾ ಬಾಳೆ ಯಾವುದೇ ಬೆಳೆಯನ್ನ ಇಟ್ಟರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಚೆನ್ನಾಗಿರೋದಕ್ಕೆ ಈ ಭಾಗದಲ್ಲಿ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ನೋಡ್ರಿ, ಮತ್ತೆ ನಿಮಗೆ ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋ ತೋರಿಸ್ತೀನಿ. ನಿಮ್ಗೆ ಈ ಕಡೆ ಒಂದು ಪದ ಕಾಣಿಸುತ್ತೆ ನೋಡಿ, ಅಲ್ಲಿಂದ ನಿಮಗೆ ಈ ಪದದವರೆಗೂ, ಅಂದ್ರೆ ಮತ್ತೆ ಇಲ್ಲಿಂದ ದಾರಿಯಿಂದ ನಿಮಗೆ ನಕಾಶೆ ದಾರಿಯಿಂದ ನಿಮಗೆ ಅಲ್ಲಿ ಒಂದು ಸಣ್ಣ ಮರ ಕಾಣಿಸುತ್ತಲ್ಲ, ಅಲ್ಲಿವರೆಗೂ ಜಮೀನಿದೆ. ಏನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇಲ್ಲಿ ನೀವು ನೀರಾವರಿ ಮಾಡ್ಕೊಂಡ್ರೆ 100% ವಾಟರ್ ಇದೆ, ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೋಡ್ರಿ, ನಿಮಗೆ ಈ ಜಮೀನು 2ನೇ ಜಮೀನು, ಆ ಕಡೆ ನಿಮಗೆ ಪಪ್ಪಾಯಿ ಅಡಿಕೆ ಹಾಕಿದ್ದಾರೆ. ಮತ್ತೆ ಈ ಕಡೆ ಎಲ್ಲ ವಿಲೇಜ್ ಕಡೆಗೆ ಹೋಗುತ್ತೆ ದಾರಿ, ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಮಣ್ಣು ಚೆನ್ನಾಗಿದೆ, ರೆಡ್ ಸಾಯಿಲ್ ಹೇಳಿದೀನಿ. ಈಗ ಜನರಲ್ ಪ್ರಾಪರ್ಟಿ ಜೊತೆಗೆ ಇನ್ನು ಈ ಜಮೀನಿನ ಬೆಲೆ, ಆ ಬೆಲೆಯನ್ನು ಹೇಳೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಅಗತ್ಯಕ್ಕಿಂತ ಹೆಚ್ಚಿನ ಕಾಲ್ಸ್ ಬಂದಾಗ ಕೆಲವೊಂದಿಷ್ಟು ಕಾಲ್ಸ್ ರಿಸೀವ್ ಮಾಡಿಲ್ಲ. ದಯವಿಟ್ಟು ಆ ವಿಚಾರದಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನ ರಿಸೀವ್ ಮಾಡುವಂತ ಕೆಲಸ ಮಾಡ್ತೀನಿ. ಜೊತೆಗೆ ನೀವು ಕೂಡ ಜಮೀನು ನೋಡಲೇಬೇಕಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಅವಾಗ ನಮ್ಮ ಆಫೀಸ್ಗೆ ಬಂದು ನಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಜಮೀನನ್ನ ತೋರಿಸುವಂತ ಕೆಲಸ ಮಾಡ್ತೀವಿ. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ, ನೀವು ಕೂಡ ಅಕ್ಕಪಕ್ಕದಲ್ಲಿ ಬಂದಾಗ, ಸ್ಥಳ ಪರಿಶೀಲನೆಗೆ ಬಂದಾಗ ಈ ಜಮೀನಿನ ಬೆಲೆಯನ್ನ ತಿಳ್ಕೊಳ್ಳಿ, ಅಕ್ಕಪಕ್ಕದಲ್ಲಿ ನೀರಿನ ಸ್ಥಿತಿ ತಿಳ್ಕೊಳ್ಳಿ. ಅವಾಗ ನಿಮ್ಗೆಲ್ಲ ವಿಚಾರವನ್ನ ತಿಳ್ಕೊಂಡು ಜಮೀನು ಖರೀದಿಸುವಂತ ಪ್ರಯತ್ನಕ್ಕೆ ಮುಂದೆ ಹೋಗಿ ಅಂತ ಹೇಳ್ತಾ, ಇನ್ನು ಈ ಜಮೀನಿನ 1 ಎಕರೆ ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ 1 ಎಕರೆ 15 ಲಕ್ಷ. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ನೀವು ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ ವ್ಯವಹಾರ ಮಾಡ್ಬೋದು. 1 ಎಕರೆ ನಿಮಗೆ 15 ಲಕ್ಷ ನೆಗೋಷಿಯಬಲ್ ಇರುತ್ತೆ.
ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.